ಅಲೋಕ್ ಸರ್, ಟ್ರೈನಿಂಗ್ ವಿಭಾಗದಲ್ಲಿರೋದ್ರಿಂದ ಇತ್ತೀಚೆಗೆ ನಡೆದ ಒಂದು ಪ್ರಸಂಗ, ಈ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಏನು ಕಲ್ಲೆಸೆತ ಆಯಿತು. ಪೊಲೀಸರು ಕೂಡ ಒಂದು ಕಡೆಯಲ್ಲಿ ಭಯಪಟ್ಟರು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಆರೋಪ ಮಾಡಿದ್ರು. ಎಲ್ಲೊಂದು ಕಡೆ ಪೊಲೀಸರಿಗೆ ನೀಡ್ತಿರುವ ತರಬೇತಿಯಲ್ಲಿ ಏನಾದರೂ ಕೊರತೆಗಳು ಇದೆಯಾ ಅನ್ನೋ ಸಾಮಾನ್ಯ ಅನುಮಾನ. ನಮಗೆ ಗೊತ್ತಿಲ್ಲ ಇಲಾಖೆ ಒಳಗಡೆ ಏನೇನು ಟ್ರೈನಿಂಗ್ ಆಗ್ತಾ ಏನೋ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತಿರೋಲ್ಲ. ಟ್ರೈನಿಂಗ್ ಅನ್ನೋ ಪ್ರಾಸೆಸ್ಸು ಇಂಪ್ರೂವ್ಮೆಂಟ್ ಹೆಂಗೆ ಆಗ್ತಾ ಇದೆ, ಇನ್ನೂ ಏನಾಗಬಹುದು ಅಂತ. ಇಲ್ಲ, ಬಹುಶಃ ಅಲ್ಲಿ ನಾಗಮಂಗಲದು ಘಟನೆ ಬಗ್ಗೆ ತಾವು ಬಹುಶಃ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ನಮ್ಮ ಪ್ರಕಾರ ಬೇರೆ ಬೇರೆ ಸಂದರ್ಭ ಇರುತ್ತೆ, ಬೇರೆ ಬೇರೆ ಸನ್ನಿವೇಶ ಇರುತ್ತೆ. ನಾವು ಒಂದು ಜನರಲೈಸ್ ಮಾಡೋದು ಸರಿ ಆಗೋದಿಲ್ಲ. ತರಬೇತಿ ಸಂಸ್ಥೆಯಲ್ಲಿ ಬಹಳ ಹಳೆ ಕಾಲದಿಂದ ಅವರು ಒಂದು ಪಾಠ್ಯಕ್ರಮ ಇರುತ್ತದೆ. ಆ ಪಾಠ್ಯಕ್ರಮ ಏನಿದೆ ಅದು ಯಾವುದು ವೃತ್ತಿಪರ ಜೀವನದಲ್ಲಿ ಅವ್ರಿಗೆ ಏನೇನು ಅವಶ್ಯಕತೆ ಇರಬೇಕು ಅದಕ್ಕೆ ತಕ್ಕಂಥ ಅವ್ರಿಗೆ ಅಲ್ಲಿ ನಾವು ತರಬೇತಿ ನೀಡ್ತೀವಿ. ಅದು ಲಾ ಆ್ಯಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಸಲುವಾಗಿ ಕೂಡ ಅವರದೊಂದು ಮಾಡ್ಯೂಲ್ ಇರುತ್ತದೆ. ಆ ಮಾಡ್ಯೂಲ್ನಲ್ಲಿ ಅವರದ್ದು ಪ್ರಾಕ್ಟಿಕಲ್ ಕೂಡ ಇರುತ್ತದೆ, ಪ್ರಾಯೋಗಿಕವಾಗಿ ಕೂಡ ಏನೇನು ಫೀಲ್ಡ್ನಲ್ಲಿ ಮಾಡಬೇಕು ಅದು ಇರುತ್ತದೆ. ಮತ್ತು ಲೀಡರ್ಶಿಪ್ ಕ್ವಾಲಿಟಿ, ಅದು ಯಾವ ಫೀಲ್ಡ್ ಆಗಲಿ, ಪೊಲೀಸ್ದು ಯಾವ ವಿಷಯ ಇದ್ದರೆ ಅದು ನಮ್ಮ ಪ್ರಕಾರ ನೇತೃತ್ವದ ಗುಣ ಬೇಕಾಗುತ್ತದೆ. ಅಲ್ಲಿ ಯಾರು ಅಧಿಕಾರಿ ಇರ್ತಾರೆ, ಅಲ್ಲಿ ಹಿರಿಯ ಅಧಿಕಾರಿ ಯಾರು ಇರ್ತಾರೆ ಅವರು ಅಲ್ಲಿ ಸರಿಯಾದ ರೀತಿಯಿಂದ ಅವ್ರಿಗೆ ನಿರ್ದೇಶವನ್ನು ನೀಡಬೇಕು, ಸರಿಯಾದ ರೀತಿಯಿಂದ ಅವರಿಗೆ ಒಂದು ನೇತೃತ್ವವನ್ನು ನೀಡಬೇಕು. ಮತ್ತು ಹಾಗೆ ಆ ಘಟನೆಗೆ ಎದುರಿಸಬೇಕು, ಆ ಸನ್ನಿವೇಶಕ್ಕೆ ಎದುರಿಸಬೇಕು. ಅದರ ಸಲುವಾಗಿ ಅವರು ನಮ್ಮ ಪ್ರಕಾರ ಅವರಿಗೆ ಸರಿಯಾದ ರೀತಿಯಿಂದ ನಿರ್ದೇಶವನ್ನು ನೀಡಬೇಕು. ಸೊ ಇದು ಎಲ್ಲ ನಮ್ಮ ಪ್ರಕಾರ ತರಬೇತಿ ಸಂಸ್ಥಾನಗಳಲ್ಲಿ ಭಾಳ ಹಳೆ ಕಾಲದಿಂದ ಮಾಡ್ತಾ ಇದ್ದಾರೆ. ಮತ್ತು ನಾವು ಇತ್ತೀಚೆಗೆ ಭಾಳ ಬದಲಾವಣೆ ನಾವು ತಂದಿದ್ದೀವಿ. ಯಾಕೆಂದರೆ ತರಬೇತಿ ಸಂಸ್ಥಾನಗಳಲ್ಲಿ ಕೂಡ ನಾವು ಕೂಡ ಯಾವಾಗ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ನಲ್ಲಿ ಓದಿದ್ದೀವಿ, ಅಲ್ಲಿ ನಮಗೆ ಏನು ಇದು ಹೇಳ್ಕೊಟ್ಟಿದ್ರು ಅಲ್ಲಿಂದ ಹೊರಗಡೆ ಬಂದಂಥ ಎಲ್ಲ ಮರ್ತು ಬಿಟ್ಟಿದ್ದೀವಿ. ಕಾರಣ ಏನಿತ್ತು ಬಹಳ ಥಿಯರಿಟಿಕಲ್ ಹಾಗೆ ಅವ್ರೇನಿದೆ ಇದು ಅದು ಒಂದು ಸೈದ್ಧಾಂತಿಕವಾಗಿ ಏನು ಇರಬೇಕು ಹೇಳಬೇಕು ಹೆಚ್ಚೆಚ್ಚಾಗಿ ಆ ಟೈಮ್ ಇತ್ತು. ಅಲ್ಲಿ ಕೂಡ ಈಗ ತುಂಬ ಬದಲಾವಣೆ ಆಗಿದೆ. ನಾವು ಕೂಡ ನಮ್ಮ ಪೊಲೀಸ್ ಸಿಬ್ಬಂದಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಪ್ರಾಯೋಗಿಕವಾಗಿ ಏನು ಬೇಕಾಗುತ್ತದೆ, ಈಗ ಸೈಬರ್ ಕ್ರೈಮ್, ಈಗ ಸೈಬರ್ ಅಪರಾಧಗಳು ಬಹಳ ಜಾಸ್ತಿ ಆಗ್ತಾ ಇದೆ. ಇಕನಾಮಿಕ್ ಆಫೆನ್ಸ್, ಅದು ಆರ್ಥಿಕ ಅಪರಾಧಗಳು ಬಹಳ ಜಾಸ್ತಿ ಆಗ್ತಾ ಇದೆ. ಆನಂತರ ಮಹಿಳೆ ಮತ್ತು ಮಕ್ಕಳ ಬಗ್ಗೆ ಅದರ ನಾವು ನೋಡಬೇಕು, ಆ ಅಪರಾಧಗಳು ಬಹಳ ಜಾಸ್ತಿ ಆಗ್ತಾ ಇದೆ. ರಸ್ತೆ ಅಪಘಾತಗಳಲ್ಲಿ ಈಗ ಸಾವು ಆಗಲಿ, ಅವ್ರಿಗೆ ಅದು ತೊಂದರೆ ಆಗೋದು, ಅದು ಎಲ್ಲ ಪ್ರಮಾಣಗಳು ಅಪಘಾತಗಳು ಜಾಸ್ತಿ ಆಗ್ತಾ ಇವೆ. ಇದರ ಸಲುವಾಗಿ ನಾವು ವಿಶೇಷವಾಗಿ ತರಬೇತಿ ನಾವು ಕೊಡ್ತೀವಿ. ಮತ್ತು ಈಗ ಇದು ಮುಂದಿನ ತಿಂಗಳ ಜರ್ಮನಿಯಿಂದ ಬಾವೇರಿಯನ್ ಟೀಮ್ ಕೂಡ ಬರ್ತಾ ಇದೆ. ಇದು ಸಿನಾರಿಯೋ ಬೇಸ್ಡ್ ಟ್ರೈನಿಂಗ್ ಒಂದು ಕಾನ್ಸೆಪ್ಟ್ ಇದೆ, ಅದು ಜರ್ಮನಿದಲ್ಲಿ ಸ್ಟಾರ್ಟ್ ಆಯಿತು. ಆದರೆ ನಾವು ಇತ್ತೀಚೆಗೆ ನಮ್ಮ ತರಬೇತಿ ಸಂಸ್ಥೆಗಳಲ್ಲಿ ಏನು ಸಿನಾರಿಯೋ ಯಾವ ಸಿಚುವೇಶನ್ ಅಂದರೆ ಸನ್ನಿವೇಶ ಆಧಾರಿತ ಕೆಲವು ನಾವು ಮಾಡ್ಯೂಲ್ಗಳು ನಾವು ಈಗ ನಾವೇ ಸೃಷ್ಟಿ ಮಾಡಿ ಮತ್ತು ಅವರಿಗೆ ನಾವು ತರಬೇತಿ ಕೊಡ್ತೀವಿ. ಒಂದು ಮರ್ಡರ್ ಆಗಿದೆ ಅಥವಾ ಯಾವುದು ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ, ಈಗ ಈ ಸ್ಟಾರ್ಟಿಂಗ್ ಬಿಗಿನಿಂಗಿಂದ ಕೊನೆಯವರೆಗೆ ಏನೇನು ಮಾಡಬೇಕು ಅದು ಎಲ್ಲ ನಾವು ಪ್ರಾಯೋಗಿಕವಾಗಿ ಅವರು ಅಲ್ಲಿ ಹೋಗಬೇಕು, ಯಾವ ರೀತಿ ಅಲ್ಲಿ ಪಂಚನಾಮ ಮಾಡಬೇಕು, ಯಾವ ರೀತಿಯಲ್ಲಿ ಸೀಜರ್ ಅದು ಏನಿದೆ ಇದು ಅಲ್ಲಿ ಮಾಡಬೇಕು, ಎಲ್ಲ ಪ್ರಕ್ರಿಯೆ ಏನಿದೆ ಅವರು ಅಲ್ಲಿ ಪ್ರಾಯೋಗಿಕವಾಗಿ ಅವ್ರಿಗೆ ಮಾಡಬೇಕಾಗತ್ತೆ. ಸೊ ನಮ್ಮ ಪ್ರಕಾರ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಸೊ ಆದರೆ ನಾನು ಅದೇ ಹೇಳೋದು ಬೇರೆ ಫೀಲ್ಡ್ನಲ್ಲಿ ಅವ್ರದ್ದು ಅಪ್ಲಿಕೇಶನ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಇದೆ. ಅದರ ಸಲುವಾಗಿ ಅವ್ರದ್ದು ಅವರು ಕೆಲಸ ಮಾಡ್ತಾರೆ, ಅವ್ರದ್ದು ಒಂದು ನಿರ್ಧಾರಗಳು ಮತ್ತು ಅವ್ರದ್ದು ಲೀಡರ್ ಏನಿರ್ತದೆ, ಅವ್ರದ್ದು ನಾಯಕತ್ವ ಇರ್ತದೆ, ಅದು ಪೊಲೀಸ್ ಸ್ಟೇಷನ್ದು SHO ಆಗಲಿ ಅಥವಾ ಅಲ್ಲಿರುವಂಥ DSP ಆಗಲಿ ಅಥವಾ ಜಿಲ್ಲೆ SP ಆಗಲಿ, ನಮ್ಮ ಪ್ರಕಾರ ಅವರ ಮೇಲೆ ಕೂಡ ಜವಾಬ್ದಾರಿ ಇದೆ ಅವರು ಸರಿಯಾದ ರೀತಿಯಿಂದ ಅವ್ರಿಗೆ ನಿರ್ದೇಶವನ್ನು ನೀಡಬೇಕು. ದಯಾನ ಸರ್, ಈಗ ನೀವಾಗಲೇ ಹೇಳಿದ್ರಿ ಈಗ ವಿಡಿಯೋ ಮಾಡುವಂಥದ್ದು, ಅಪ್ಲೋಡ್ ಮಾಡುವಂಥದ್ದು ಇದೆಲ್ಲ ಇದ್ದಾವೆ ಅಂತ. ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ನನಗೆ ಪರ್ಸನಲಿ ಆಗಿರುವಂಥದ್ದು, ನನ್ನ ಫ್ರೆಂಡ್ ಒಬ್ಬರು ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ಬಟ್ ಅಲ್ಲಿ ಕೇಸ್ ತೊಗೊಳ್ಳಿಲ್ಲ, ಅವರು ಏನೇನೋ ಹೇಳಿ ಕಳಿಸಿದ್ರು. ಅದಾದ ನಂತರ ಅವ್ರು ಹೇಳಿದರು ನೆಕ್ಸ್ಟ್ ಏನು ಮಾಡೋದು ಅಂತ ಅವ್ರ ಫ್ರೆಂಡ್ ಯಾರಿಗೊಬ್ರು ಕೇಳಿದಾಗ, ನೀವು ಟ್ವಿಟ್ಟರಲ್ಲ ಅಥವಾ ಇನ್ನೆಲ್ಲಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡಿ ಹಾಕು, ಅವಾಗ ಪೊಲೀಸ್ ಅವರು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೋತಾರೆ ಅಂತ. ಸೊ ಈ ರೀತಿ ಈಗ ನೇರವಾಗಿ ಸ್ಟೇಷನ್ಗೆ ಹೋಗೋಂಥ ಟೈಮಲ್ಲಿ ಎಷ್ಟೋ ಟೈಮಲ್ಲಿ ಕಂಪ್ಲೇಂಟ್ಗಳನ್ನು ರಿಸೀವ್ ಮಾಡ್ಕೊಳ್ಳಲ್ಲ. ಅಟ್ ದಿ ಸೇಮ್ ಟೈಮ್ ಟ್ವಿಟ್ಟರಲ್ಲಿ ಒಂದು ಟ್ವೀಟ್ ಮಾಡಿ ಹಾಕಿದರೆ ಇಮಿಡಿಯೇಟಾಗಿ ಪೊಲೀಸ್ ಅವರು ರೆಸ್ಪಾಂಡ್ ಮಾಡ್ತಾರೆ. ಸ್ಟೇಷನ್ಗೆ ಹೋಗುವಂಥವರಿಗೆ ಕರೆಕ್ಟ್ ಆದಂಥ ನ್ಯಾಯ ಸಿಗ್ತಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ದಟ್ಸ್ ಫೈನ್. ಈಗ ಅನೆಕ್ಡೋಟ್ಸ್ಗಳ ಪ್ರಕಾರ ಹೋದರೆ ನಾವು ಸಾಕಷ್ಟು ಅನೆಕ್ಡೋಟ್ಸ್ಗಳು ಬೇರೆ ರೀತಿಯಿಂದಲೂ ಕೊಡ್ಬೋದಾಗ್ತದೆ. ಬಟ್ ಪಾಯಿಂಟ್ ಇಲ್ಲಿ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾ ಬಿಕಮ್ಸ್ ಅನ್ ಈಸಿ ವೇ ಆಫ್ ಆಕ್ಸೆಸ್ ಟು ದ ಪೀಪಲ್. ಅವರು ನೇರವಾಗಿ ಅದನ್ನು ಹಾಕ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿತಲ್ಗೆ ಅಂತಕ್ಕಂಥ ಒಂದು ಭಾವನೆ ಇದೆ.
ಬಟ್ ಸಾರ್ವಜನಿಕರಾಗಿ ನಮ್ಮ ಜವಾಬ್ದಾರಿಗಳು ಕೂಡ ಇರ್ತವೆ. ಯಾವುದಾದ್ರೂ ಒಂದು ಅಪರಾಧ ಆದಾಗ ಅದನ್ನು ಸಂಬಂಧಪಟ್ಟ ಪೊಲೀಸರಿಗೆ ತಿಳಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಆಗ್ತದೆ. ಅದನ್ನು ಮಾಡಬೇಕಾಗ್ತದೆ. ಸೋಷಿಯಲ್ ಮೀಡಿಯಾ ಈಸ್ ಓನ್ಲಿ ಫಾರ್ ದ ಮೀಡಿಯಮ್, ಇಟ್ಸ್ ಅ ಮೀಡಿಯಮ್ ಆಫ್ ಕಮ್ಯುನಿಕೇಷನ್, ಇಟ್ಸ್ ನಾಟ್ ಅ ಮೀಡಿಯಮ್ ಆಫ್ ರಿಡ್ರೆಸಲ್ ಆಫ್ ಗ್ರೀವಾನ್ಸಸ್ ಆಫ್ ದ ಪಬ್ಲಿಕ್. ಈಗ ಪೊಲೀಸ್ ಠಾಣೆಯಲ್ಲಿ ನೀವು ಹೇಳ್ತಾ ಇದ್ದೀರಾ, ಪೊಲೀಸ್ ಠಾಣೆಯಲ್ಲಿ ಹೋದಾಗ ಕಂಪ್ಲೇಂಟ್ ತೊಗೊಳ್ಳಿಲ್ಲ ಅಥವಾ ದೂರನ್ನು ತೊಗೊಳ್ಳಿಲ್ಲ ಅಂತೇಳಿ. ಅಂತಹ ಸಂದರ್ಭಗಳಲ್ಲಿ ಅದರದ್ದೇ ಆದಂಥ ವಿಧಾನಗಳಿದ್ದಾವೆ. ಉದಾಹರಣೆಗೆ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಹಿರಿಯ ಅಧಿಕಾರಿಗಳ ನಂಬರ್ಗಳನ್ನು ನಾವು ಡಿಸ್ಪ್ಲೇ ಮಾಡಿದ್ದೇವೆ. ಪ್ರತಿ ದಿವಸ ಈ ಥರದ ಕಾಲ್ಗಳು ನಮಗೆ ಬರ್ತವೆ, ಇಲ್ಲಿ ಹೋಗಿದ್ದೆ ಅಥವಾ ಠಾಣಾಧಿಕಾರಿ ಇರಲಿಲ್ಲ ಅಥವಾ ಇನ್ನೊಂದು ಇರಲಿಲ್ಲ ಅಂತೇಳಿ. ಅದು ಒಂದು ಮಾಧ್ಯಮ ಇದೆ. ಎರಡನೇದು, ಬಹುಶಃ ನಿಮಗೆ ಗೊತ್ತಿರೋ ಹಾಗೆ ನಾವು ಪ್ರತಿ ಪೊಲೀಸ್ ಠಾಣೆಯಲ್ಲಿ ಬೆಂಗಳೂರು ನಗರದಲ್ಲಿ ಈಗ ಲಾ ಆ್ಯಂಡ್ ಆರ್ಡರ್ ಮತ್ತು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಈ QR ಕೋಡ್ ಬೇಸ್ಡ್ ಫೀಡ್ಬ್ಯಾಕ್ ಸಿಸ್ಟಮನ್ನು ಅಳವಡಿಕೆ ಮಾಡಿದ್ದೀವಿ, ಲೋಕಸ್ಪಂದನ ಅಂಥೇಳಿ. ಅದರಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಅಭಿಪ್ರಾಯವನ್ನು ನೇರವಾಗಿ ನಮ್ಮ ಗಮನಕ್ಕೆ ತರಲಿಕ್ಕೆ ಅದರಲ್ಲಿ ಅವಕಾಶ ಇದೆ. ನಾನು ಪೊಲೀಸ್ ಠಾಣೆಗೆ ಹೋದಾಗ ನಮ್ಮ ಪೊಲೀಸರ ವರ್ತನೆ ಸರಿ ಇರಲಿಲ್ಲ ಅಥವಾ ವಿಳಂಬ ಆಯಿತು ಅಥವಾ ಈ ರೀತಿ ಏನಾದರೂ ಹೈ ಹ್ಯಾಂಡೆಡ್ನೆಸ್ ಇತ್ತು ಅನ್ನೋದಿದ್ದರೆ ನೇರವಾಗಿ ಅವರ ಅಭಿಪ್ರಾಯಗಳನ್ನು, ಅವರ ಫೀಡ್ಬ್ಯಾಕನ್ನು ಕೊಡಲಿಕ್ಕೆ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದು ನಮ್ಮ ಹಂತದವರೆಗೂ ನಾವು ಅದನ್ನು ರಿವ್ಯೂ ಮಾಡ್ತೀವಿ, ಎಲ್ಲಿ ಏನಾಯಿತು, ಯಾಕಾಯಿತು ಅಂತೇಳಿ. ಕೆಲವು ಸಂದರ್ಭಗಳಲ್ಲಿ ಪಾಸಿಟಿವ್ ಕಮೆಂಟ್ಸ್ ಇರ್ತವೆ, ಕೆಲವು ಸಂದರ್ಭಗಳಲ್ಲಿ ನೆಗೆಟಿವ್ ಕಮೆಂಟ್ಸ್ ಇರ್ತವೆ. ಎಲ್ಲಿ ಪಾಸಿಟಿವ್ ಕಮೆಂಟ್ಸ್ ಇರ್ತವೆ, ಕೆಲವು ಸಂದರ್ಭಗಳಲ್ಲಿ ಆ ಸಂಬಂಧಪಟ್ಟ ಪೊಲೀಸರ ಒಂದು ವರ್ತನೆಯನ್ನು ಮೆಚ್ಚಿ ಕೂಡ ಜನರು ಹಾಕ್ತಾರೆ. ನಾನು ಇಂಥ ಕಡೆ ಹೋದಾಗ ನನಗೆ ಸರಿಯಾಗಿ ತಿಳುವಳಿಕೆ ನೀಡಿದ್ರು, ಮಾಹಿತಿ ನೀಡಿದ್ರು, ದೂರು ದಾಖಲಿಸಿದ್ರು, ಅಥವಾ ನನ್ನ ಮೊಬೈಲ್ ಕಳೆದೋಗಿತ್ತು ಅದನ್ನು ಹುಡುಕಿಸಿಕೊಟ್ರು, ಇಂಥ ವ್ಯಕ್ತಿ, ಇಂಥ ಇವರು ಅಂತೇಳಿ ಅವರನ್ನು ಗುರುತಿಸಿ ನಮ್ಮ ಮಾಸಿಕ ಕವಾಯತುಗಳೇನಿದ್ದಾವೆ ಅಂಥ ಸಂದರ್ಭಗಳಲ್ಲಿ ಅವರನ್ನು ಪುರಸ್ಕರಿಸತಕ್ಕಂಥ ಒಂದು ಕೆಲಸವೂ ಕೂಡ ಆಗ್ತದೆ. ಜೊತೆಗೆ ಎಲ್ಲಿ ಈ ರೀತಿಯ ನೆಗೆಟಿವ್ ಕಮೆಂಟ್ಗಳು ಏನಿದ್ದಾವೆ ಅದಕ್ಕೆ ಏನು ಕಾರಣಗಳು, ಯಾರು ಅದಕ್ಕೆ ಜವಾಬ್ದಾರ ಅನ್ನೋದನ್ನು ಗಮನಿಸಿ ಅವರಿಗೆ ಸರಿಯಾದ ತಿಳುವಳಿಕೆಯನ್ನು ನೀಡ್ತಕ್ಕಂಥದ್ದು ಅಥವಾ ವಾರ್ನಿಂಗನ್ನು ಕೊಡ್ತಕ್ಕಂಥದ್ದು ಅಥವಾ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತಕ್ಕಂಥದ್ದು, ಈ ರೀತಿ ಗ್ರೇಡೆಡ್ ಆಗಿ ವಿ ಕೀಪ್ ಟೇಕಿಂಗ್ ಆ್ಯಕ್ಷನ್ ಆನ್ ಸಚ್ ಪರ್ಸನ್ಸ್. ಸರ್, 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ, ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.